ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೇವನಹಳ್ಳಿಯಲ್ಲಿ ಹೆಚ್ಚಾಗ್ತಾ ಇದೆ ರಾತ್ರಿ ವೇಳೆಯ ರಾಬರಿ ಪ್ರಕರಣಗಳು. ರಾಬರಿ ಮಾಡೋದಕ್ಕೆ ಹೊಂಚು ಹಾಕಿ ಕೂತಿದ್ದ ಕಳ್ಳರಿಂದ ಭೀಕರ ಆಕ್ಸಿಡೆಂಟ್ ನಡೆದಿದೆ. ದೇವನಹಳ್ಳಿ ಹೊರವಲಯದ ಬೈಚಾಪುರ ಬಳಿ ಬ್ರಿಗೇಡ್ ಗೇಟ್ನ ಬಳಿ ನಡೆದಿರುವಂತಹ ಘಟನೆ ಇದು. ದೇವನಹಳ್ಳಿಯಲ್ಲಿ ಹೆಚ್ಚಾಗ್ತಾ ಇದೆ ರಾತ್ರಿ ವೇಳೆಯ ರಾಬರಿಗಳು. ರಾಬರಿ ಮಾಡಲು ಹೊಂಚು ಹಾಕಿ ಕೂತಿದ್ದ ಕಳ್ಳರಿಂದ ಭೀಕರ ಆಕ್ಸಿಡೆಂಟ್. ದೇವನಹಳ್ಳಿ ಹೊರವಲಯದ ಬೈಚಾಪುರ ಬ್ರಿಗೇಡ್ ಗೇಟ್ ಬಳಿ ನಡೆದಿರುವಂತಹ ಘಟನೆ. ಗಾಡಿಗಳನ್ನ ಅಡ್ಡ ಹಾಕಿ ಕಳ್ಳತನ ಮಾಡುವಂತ ವೇಳೆ ಕಳ್ಳನಿಗೆ ಬೈಕ್ ಡಿಕ್ಕಿಯಾಗಿದೆ. ಅಪಘಾತದಲ್ಲಿ ಕಳ್ಳ ಬೈಕ್ ಸವಾರರು ರಸ್ತೆಗೆ ಬಿದ್ದಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ತಡರಾತ್ರಿ 1 ಗಂಟೆ ಸುಮಾರಿಗೆ ರಾಬರಿ ಮಾಡೋದಕ್ಕೆ ಇಬ್ಬರು ಖತರ್ನಾಕ್ ಕಳ್ಳರು ಫೀಲ್ಡ್ಗಿಳಿದಿರ್ತಾರೆ. ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳನ್ನ ಟಾರ್ಗೆಟ್ ಮಾಡಿ ಈ ಕಳ್ಳರು ರಾಬರಿ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು. ಬೈಕ್ ಸವಾರರನ್ನ ಅಡ್ಡಗಟ್ಟಿ ಅವ್ರ ಬಳಿ ಇರುವಂತ ಮೊಬೈಲ್ ಹಣವನ್ನ ಈ ರಾಬರಿ ಗ್ಯಾಂಗ್ ಪೀಕ್ತಾ ಇತ್ತು. ಇದೇ ವೇಳೆ ಬೈಕ್ ಒಂದಕ್ಕೆ ಅಡ್ಡ ಹಾಕೋದಕ್ಕೆ ಕಳ್ಳರು ಯತ್ನಿಸಿದ್ದಾರೆ. ಕಳ್ಳರು ರಸ್ತೆಗೆ ಅಡ್ಡ ಇರೋದನ್ನ ನೋಡಿ ಸ್ಪೀಡ್ ಹೆಚ್ಚಿಸಿದ್ದ ಆ ಬೈಕ್ ಸವಾರ ಈ ವೇಳೆ ಬೈಕ್ಗೆ ಅಡ್ಡ ಬಂದಂತ ಕಳ್ಳರಿಗೆ ಡಿಕ್ಕಿಯಾಗಿ ರಸ್ತೆಗೆ ಬಿದ್ದಿದ್ದಾನೆ ಓರ್ವ ಕಳ್ಳ. ಸಿಸಿಟಿವಿಯ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಬ್ಬ ಕಳ್ಳ ಸ್ಥಳದಿಂದ ಪರಾರಿಯಾಗಿದ್ದಾನೆ. ರಾತ್ರಿ ರಾಬರಿ ಪ್ರಕರಣವನ್ನ ನೋಡಿ ಸ್ಥಳೀಯರು ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಕೂಡಲೇ ಪೊಲೀಸರು ಕಳ್ಳರನ್ನ ಬಟ್ಟ ಹಾಕಬೇಕು ಅನ್ನುವಂತ ಆಗ್ರಹ ಕೂಡ ಕೇಳಿಬರ್ತಾ ಇದೆ. ದೇವನಹಳ್ಳಿ ತಾಲೂಕಿನ ಬೈಚಾಪುರ ಗ್ರಾಮದ ಸಮೀಪ ನಡೆದಿರುವಂತಹ ಘಟನೆ ಇದು. ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ಅಲ್ಲೇ ಇದ್ದಂತ ಸಿಸಿಟಿವಿ ಫುಟೇಜು ತಡರಾತ್ರಿ 1 ಗಂಟೆ ಆಸ್ಪಾಸ್ ಸಮಯ ಅದು. ಆ ಬೈಕ್ಗಳು ಹೋಗ್ತಾರಲ್ಲ, ಯಾರ್ಯಾರು ಬೈಕ್ಗಳಲ್ಲಿ ಬರ್ತಾರೆ ಅಂಥವ್ರನ್ನ ಅಡ್ಡ ಹಾಕೋದೇ ಇವ್ರ ಕೆಲಸ. ಸೊ ಅವ್ರ ಬಳಿ ಇದ್ದಂಥ ಮೊಬೈಲು, ಹಣ ಏನೇನು ಸಿಗುತ್ತೋ ಎಲ್ಲವನ್ನು ಕೂಡ ದೋಚ್ ಕಳಿಸ್ತಾರೆ ಈ ಖತರ್ನಾಕ್ ಗ್ಯಾಂಗು. ಈ ಇಬ್ಬರು ಖದೀಮರು ಏನಿದ್ದಾರೆ, ಒಂದು ಬೈಕ್ಗೆ ಅಡ್ಡ ಹಾಕೋದಕ್ಕೆ ಹೋಗ್ತಾರೆ ನೋಡಿ. ಅದಾದ ನಂತರದಲ್ಲಿ ಈ ಕಡೆ ಇಂದ ಒಂದು ಬೈಕ್ ಹೋಗುತ್ತೆ. ಅದಾದ್ಮೇಲೆ ಆ ಜಾಗದಿಂದ ಇನ್ನೊಂದು ಭಾಗದಿಂದ ಬೈಕ್ ಬಂದಂಥ ಸಂದರ್ಭದಲ್ಲಿ ಆ ಬೈಕ್ ಸವಾರನನ್ನ ಅಡ್ಡಗಟ್ತಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ಈ ದೇವನಹಳ್ಳಿ ಭಾಗದಲ್ಲಿ ರಾತ್ರಿ ಟೈಮಲ್ಲಿ ನಡೆಯುವಂತ ರಾಬರಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಮತ್ತೊಂದ್ ಕಡೆ ಇವರಿಗೆ ಕಡಿವಾಣ ಹಾಕೋದಕ್ಕೆ ಪೊಲೀಸರು ಏನ್ ಮಾಡ್ತಾ ಇಲ್ವಾ, ಏನ್ ಕತೆ ಅಂತ? ಎಸ್ಪ್ರಭೆಯನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೂಗಳತೆ ದೂರದಲ್ಲಿರುವಂತ ಬೈಚಾಪುರ ಗ್ರಾಮದಲ್ಲಿ, ಅಂದ್ರೆ ದೇವನಹಳ್ಳಿ ತಾಲೂಕು ಒಳಪಡುವಂತ ಬೈಚಾಪುರ ಗ್ರಾಮದಲ್ಲಿ ರಾತ್ರಿ ಹೊತ್ತು ಸುಮಾರು 1 ಗಂಟೆ ಆಸುಪಾಸಿಗೆ ಡೈರೆಕ್ಟ್ ಆಗಿ ಕಳ್ಳರು ರೋಡ್ಗಿಡಿದು ಕಳ್ತನ ಮಾಡುವಂತ ಘಟನೆಗಳು ಇತ್ತೀಚಿನ ದಿನಗಳಲ್ಲಿ ಬೆಳಕಿಗೆ ಬರ್ತಾ ಇರುವಂತದ್ದು. ವಿಶೇಷವಾಗಿ ಆ ಭಾಗದಲ್ಲಿ ಏರ್ಪೋರ್ಟ್ಗೆ ನೈಟ್ ಡ್ಯೂಟಿ ಇರುತ್ತೆ, ಮತ್ತೆ ಪಟ್ಟಣಕ್ಕೆ ಹೊಂದ್ಕೊಂಡಿರುವಂತ ಹೈವೇ ರಸ್ತೆಗಳಿದಾವೆ. ಈ ಭಾಗದಲ್ಲಿ ಓಡಾಡುವಂತ ರಸ್ತೆ ಸವಾರರಿಗೆ ಈ ಒಂದು ಘಟನೆ ಎದ್ದೆ ಎನ್ನಿಸುವಂತೆ ಆಗಿರುವಂತದ್ದು. ಅಂದ್ರೆ ಇಬ್ಬರು ಏಕಾಏಕಿ ಅಡ್ಡಗಟ್ಟಿ ವಾಹನಗಳನ್ನ ಮತ್ತೆ ಬೈಕ್ಗಳನ್ನ ಅಡ್ಡಗಟ್ಟಿ ರಸ್ತೆಗಿಳಿದು ಅಲ್ಲಿ ಬೈಕ್ ಸವಾರರ ಬಳಿ ಅವರನ್ನ ಅಡ್ಡಗಟ್ಟಿ ಅವ್ರ ಬಳಿ ಇರುವಂತ ಒಂದಿಷ್ಟು ಹಣವನ್ನ ಮತ್ತೆ ಮೊಬೈಲ್ ಅನ್ನ ಇನ್ನಿತರ ಬೆಲೆ ಬಾಳುವಂತ ಆಭರಣಗಳನ್ನ ಕೀಳುವಂತ ಕೆಲಸ ಮಾಡ್ತಾ ಇರ್ತಾರೆ. ಮತ್ತೆ ಈ ಘಟನೆಯಲ್ಲಿ ಸಿಸಿಟಿವಿಯಲ್ಲಿ ತಾವು ಗಮನಿಸಿರ್ಬೋದು, ಒಂದು ಗಾಡಿಯನ್ನ ಅಡ್ಡ ಹಾಕ್ತಾರೆ. ಆ ಅಡ್ಡ ಹಾಕ್ದಿದ್ದ ಗಾಡಿಯಲ್ಲಿ ಒಬ್ಬ ಸವಾರ ನಿಂತಾನೆ. ಅವನ ಹತ್ರ ಒಂದಿಷ್ಟು ಅಮೌಂಟ್ ಅನ್ನ ಪೀಕಿ ಮುಂದೆ ಹೋಗ್ಬಿಡ್ತಾನೆ. ಮತ್ತೆ ಇನ್ನೊಂದು ಬೈಕ್ ಅನ್ನ ಅಡ್ಡಗಡ್ತಾರೆ. ಅದರಲ್ಲಿ ಒಂದಿಷ್ಟು ಅಂದ್ರೆ ಒಬ್ಬ ಲೇಡಿ ಮತ್ತೆ ಒಬ್ಬ ಬೈಕ್ ಸವಾರ ಸಹ ಇವರ ಅಡ್ಡಾಗಿದ್ದ ತಕ್ಷಣ ಓವರ್ ಸ್ಪೀಡ್ ಮಾಡಿ ಅಲ್ಲಿ ಬೈಕ್ ಸ್ಕಿಡ್ ಆಗಿ ಬಿದ್ದೋಗಿರುವಂತದ್ದು. ಮತ್ತೆ ಬಿದ್ದ ತಕ್ಷಣ ಈ ಡಿಕ್ಕಿಯಲ್ಲಿ ಒಬ್ಬ ಕಳ್ಳ ಕೂಡ ಅಲ್ಲೇ ಬಿದ್ದೋಗ್ತಾನೆ ಬೈಕ್ ಡಿಕ್ಕಿಯಾಗಿ. ಇನ್ನೊಬ್ಬ ಕಳ್ಳ ಕೂಡ ಆ ಬೈಕ್ ಸವಾರನ್ನ ಎದುರಿಸುವಂತದ್ದು, ಮತ್ತೆ ಅವ್ರ ಮೇಲೆ ಜಗಳ ಮಾಡುವಂತದ್ದು, ಮತ್ತೆ ಅವನು ಅಲ್ಲಿಂದ ಗಾಬರಿಗೊಂಡು ಕಾಲ್ ಕಿತ್ತಿರುವಂತ ಘಟನೆಗಳು ಅಲ್ಲಿ ಕಂಡು ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಸ್ಥಳೀಯ ಪೊಲೀಸರು, ಅಂದ್ರೆ ದೇವನಹಳ್ಳಿ ಠಾಣಾ ಪೊಲೀಸರು ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮ ಮತ್ತೆ ಬೀಟ್ ಪೊಲೀಸರ
ಆ ಸಂಖ್ಯೆ ಹೆಚ್ಚಿಸಿಲ್ವ ಅನ್ನೋ ಅಂತ ಒಂದು ಅನುಮಾನ ಸಹ ಮತ್ತೆ ಕಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿನ ದೇವನಹಳ್ಳಿ ಪೊಲೀಸ್ ವಿಭಾಗ ಏನಿದೆ ಇನ್ನಷ್ಟು ಬೀಟ್ ಸಂಖ್ಯೆನ ಹೆಚ್ಚಿಸಿ ಆ ಸವಾರರಿಗೆ ಮತ್ತೆ ಅಲ್ಲಿ ಓಡಾಡುವಂತ ಕೆಲಸ ಕಾರ್ಯಕ್ಕೆ ಹೋಗುವಂತ ಬೈಕ್ ಸವಾರರಿಗೆ ಇನ್ನಷ್ಟು ಸೇಫ್ಟಿ ಒದಗಿಸ್ಬೇಕಂತ ಹೇಳಿ ಇಲ್ಲಿನ ಸಾರ್ವಜನಿಕ ವಲಯದಲ್ಲಿ ಏನು ಆಕ್ರೋಶ ಹೆಚ್ಚಾಗಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಮಹೇಶ್.